ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯುಸಿ ಲೈಫ್ ವಿತ್ ಬೆಂಗಳೂರು. ಇವತ್ತು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನ ಮಿನಿ ಟೂರ್ ಮಾಡಿಸ್ತಾ ಇದ್ದೀನಿ. ಬನ್ನಿ ಹೇಗಿದೆ ಅಂತ ಎಲ್ಲರೂ ಕೂಡ ನೋಡೋಣ. ನಮ್ಮ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ಅದರಲ್ಲಿ ನಮ್ಮ ಬೆಂಗಳೂರಿನ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಕೂಡ ಒಂದು. ನಾವೆಲ್ಲರೂ ನಮ್ಮ ಈ ಪೀಳಿಗೆಯ ಮಕ್ಕಳಿಗೆ ಪ್ರಾಣಿ ಪಕ್ಷಿ ಪರಿಸರ ಎಲ್ಲನೂ ಕೂಡ ಅರಿವು ಮೂಡಿಸೋದು ತುಂಬಾ ಮುಖ್ಯ. ಬುಕ್ಕಲ್ಲಿ ಓದಿ ತಿಳಿಯೋದಕ್ಕಿಂತಲೂ ನಾವು ನೇರವಾಗಿ ನೋಡಿ ಅದ್ರ ಬಗ್ಗೆ ಅರಿವು ಮೂಡಿಸಿದ್ರೆ ಮಕ್ಕಳು ಯಾವತ್ತೂ ಮರೆಯಲ್ಲ, ಲೈಫ್ ಲಾಂಗ್ ಕೂಡ ಎಲ್ಲರೂ ನೆನಪಲ್ಲಿ ಇಟ್ಕೊಳ್ತಾರೆ. ಎಂಟ್ರಿನಲ್ಲೇ ಟಿಕೆಟ್ ಕೌಂಟ್ರ್ ಇದೆ. ಇಲ್ಲಿ ಒಬ್ಬರಿಗೆ 100 ರೂಪಾಯಿ. ಸಫಾರಿಗೆ ಬೇರೆ ಚಾರ್ಜ್ ಇರುತ್ತೆ. ನಾವು ಸಫಾರಿ ಹೋಗಿಲ್ಲ. ನಾವು ಹೋದ ದಿನ ಚಿಕ್ಕ ಮಕ್ಕಳು, ಸ್ಕೂಲ್ ಮಕ್ಕಳು ತುಂಬ ಜನ ಬಂದಿದ್ದರು. ಇದು ನಡ್ಕೊಂಡು ಹೋಗೋದಕ್ಕಾಗಲ್ಲ ಅನ್ನೋರಿಗೆ ವೆಹಿಕಲ್. ಚಿಕ್ಕ ಮಕ್ಕಳಿಗೆ ಇಲ್ಲಿನ ಪರಿಸರನ ಲೈವಲ್ಲಿ ನೋಡ್ಸೋದು ತುಂಬ ಮುಖ್ಯ. ಮೊದಲೇ ಝೀಬ್ರಾ ನೋಡಿಬಿಟ್ಟು ಮಕ್ಕಳೆಲ್ಲ ತುಂಬ ಕಿರ್ಚಾಡ್ತಾಯಿದ್ರು. ಯಾವುದೇ ವಿಷಯ ಆಗಲಿ ನಾವು ನೇರವಾಗಿ ನೋಡಿಸಿ ಅದ್ರ ಬಗ್ಗೆ ತಿಳಿಸಿದಾಗಲೇ ನೆನಪಲ್ಲಿ ಉಳ್ಕೊಳ್ಳುತ್ತೆ ಆ ವಿಷಯ. ಇಲ್ಲಿ ಜಿರಾಫೆ ಇದೆ ನೋಡಿ. ಜಿರಾಫೆ ಯಾವ ಥರ ಭೂಮಿನಲ್ಲಿದೆ ಅಂತ ಫುಲ್ ಉದ್ದ ಇದೆ. ಅದರಲ್ಲಿ ಜಿರಾಫೆ ಇದೆ. ನೆಕ್ಸ್ಟ್ ನೀಲಿ ಜಿಂಕೆ, ನೀಲ್ಗಾಯ್ ಅಂತ ಕೂಡ ಕರೀತಾರೆ. ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಮೊದಲೇ ಹಾಕಿದ್ದೀನಿ ನೋಡಿ. ಆ ಬೋರ್ಡಲ್ಲಿ ಫುಲ್ ಇನ್ಫಾರ್ಮೇಷನ್ ಇದೆ. ನಂತರ ಮುಂದೆ ಹೋದರೆ ಡೈನೋಸಾರ್ಸ್ ಕೂಡ ಇದೆ. ಇದು ಆರ್ಟಿಫಿಷಿಯಲ್ ಡೈನೋಸಾರ್ಸ್. ಇವಾಗ ನಮ್ಗೆ ಸಿಗೋದು ಈ ಥರ ಆರ್ಟಿಫಿಷಿಯಲ್ ಡೈನೋಸಾರ್ಸ್ ಮಾತ್ರ. ಇದೆಲ್ಲ ಭೂಮಿ ಮೇಲೆ ಇಲ್ಲ. ಡೈನೋಸಾರ್ಸ್ನ ಇಲ್ಲ ಸಂತತಿ ಕೂಡ ಸತ್ತೋಗಿದೆ. ಈ ವೆಹಿಕಲ್ ನಡ್ಕೊಂಡು ನೋಡೋಕ್ಕಾಗಲ್ಲ ಅನ್ನೋರಿಗೆ ಈ ಥರ ವೆಹಿಕಲ್ ಕೂಡ ಇದೆ. ಇಲ್ಲಿ ಅನಿಮಲ್ಸ್ಗೆ ಯಾವ ರೀತಿ ಫುಡ್ ಕೊಡಬೇಕು ಅನ್ನೋದನ್ನು ಹೇಳ್ತಾರೆ. ಇಲ್ಲಿ ಮುಷ್ಯ ಅನ್ನೋ ಪ್ರಾಣಿ ಇತ್ತು. ಇದು ಮಂಗನ ಜಾತಿಗೆ ಸೇರಿದ್ದು. ನೋಡಿ, ಫೇಸ್ ಸ್ವಲ್ಪ ಬ್ಲ್ಯಾಕ್ ಇರುತ್ತೆ ಅಲ್ವಾ, ಅದು. ಇಲ್ಲಿರುವಂತಹ ಪ್ರಾಣಿಗಳನ್ನ ಅಡಾಪ್ಟ್ ಕೂಡ ಮಾಡ್ಕೋಬೋದು. ಅಡಾಪ್ಟ್ ಅಂದರೆ ಅದಕ್ಕೆ ಆಹಾರ ಮತ್ತು ಮೆಡಿಸಿನ್ನ ನೋಡ್ಕೊಳ್ಳೋದು. ಇಲ್ಲಿ ಟೈಗರ್ ಇದೆ ನೋಡಿ. ಇದು ಡೇ ಟೈಮ್ ಆಚೆ ಇರುತ್ತೆ, ನೈಟ್ ಟೈಮ್ ಈ ಥರ ಗುಹೆನಲ್ಲಿ ಮಲಗಿರುತ್ತೆ. ಡೇ ಟೈಮ್ ಆದರೆ ಆಚೆ ಓಡಾಡಿಕೊಂಡು ಈ ಥರ ಮಲಗಿರುತ್ತೆ. ಇದೆಲ್ಲನೂ ಮಕ್ಕಳಿಗೆ ಓದಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ತುಂಬ ಲಾಂಗ್ ಟೈಮ್ ನೆನಪಲ್ಲಿ ಇಟ್ಕೊಳ್ತಾರೆ, ಮರೆಯೋದಿಲ್ಲ ಬೇಗ. ಇದೇ ಪಾರ್ಕಲ್ಲಿ ಚಿಕ್ಕದಾಗಿ ಒಂದು ಬೋಟಿಂಗ್ ಕೂಡ ಇತ್ತು. ಟೂ ಸೀಟರ್ಗೆ 200 ರೂಪಾಯಿ, 4 ಸೀಟರ್ಗೆ 400 ರೂಪಾಯಿ. ರೋವಿಂಗ್ ಬೋಟ್ ಆದರೆ ಒಬ್ಬರಿಗೆ 50 ರೂಪಾಯಿ. ನಾವು ಕೂಡ ಹೋದ್ವಿ. ಫಸ್ಟ್ ಎಕ್ಸ್ಪೀರಿಯೆನ್ಸು. ಯಾವತ್ತೂ ಕೂಡ ನಾನು ಈ ಥರ ಬೋಟಿಂಗ್ ಹೋಗಿಲ್ಲ. ನಾವು 200 ರೂಪೀಸ್ ಕೊಟ್ಟು ತೊಗೊಂಡ್ರೆ ಹಾಫ್ ಆನ್ ಅವರ್ ಟೈಮ್ ಕೊಡ್ತಾರೆ. ಹಾಫ್ ಆನ್ ಅವರಲ್ಲಿ ನಾವೇ ಪೆಡ್ಲಿಂಗ್ ಮಾಡಿಕೊಂಡು ಹೋಗೋದು. ಚೆನ್ನಾಗಿದೆ, ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಸೆಂಟ್ರಲ್ಲಿ ಈ ಥರ ಗಾರ್ಡನಿಂಗ್ ಕೂಡ ಮಾಡಿದ್ದಾರೆ. ಅದು ಕೂಡ ಚೆನ್ನಾಗಿದೆ. ಇಲ್ಲಿನ ವಾತಾವರಣ ಅಂತೂ ತುಂಬ ಕೂಲಾಗಿದೆ. ಸ್ವಲ್ಪನೂ ಕೂಡ ಬೇರೆ ಸೌಂಡ್ ಇಲ್ಲ. ಫ್ರೆಶ್ ಗಾಳಿ. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಈ ಥರ ಬೋಟಿಂಗ್ ಎಲ್ಲ ಕರ್ಕೊಂಡೋದ್ರೆ. ಇದರಲ್ಲೇ
ಫಿಶ್ ಕೂಡ ಇತ್ತು, ಮತ್ತು ಈ ಥರ ಪಕ್ಷಿ ಕೂಡ ಇತ್ತು. ಅವು ಸೆಂಟ್ರಲ್ಲೆಲ್ಲ ಓಡಾಡ್ತಾ ಇತ್ತು. ಚೆನ್ನಾಗಿತ್ತು ಒಂಥರ ಫೀಲಿಂಗ್. ಫಿಶ್ಶು ಮತ್ತು ಈ ಥರ ಪಕ್ಷಿ ಜೊತೆಗೆ ನೋಡಿ ಹಾವು ಕೂಡ ಇತ್ತು. ಇದನ್ನು ನೋಡಿದ ಮೇಲಂತೂ ನನಗೆ ತುಂಬ ಭಯ ಆಗೋಯಿತು. ಅದೇ ಲಾಸ್ಟ್ ರೌಂಡ್ ಮಾಡಿಕೊಂಡು ರಿಟರ್ನ್ ಬಂದುಬಿಟ್ವಿ. ಇಲ್ಲಿ ಜಿಂಕೆಗಳಿದ್ವು, ಅವಂತೂ ಫ್ರೀಯಾಗಿ ಓಡಾಡ್ತಾ ಇದ್ವು. ಇದು ಕೊಂಬಿರೋ ಜಿಂಕೆ ಅಂತೆ. ನೋಡಿ ಕೊಂಬು ಯಾವ ರೀತಿ ಬಂದಿದೆ ಅಂತ. ಇದು ನೀಲಿ ಕುದುರೆ ಅಂದರೆ ಹಿಪೋಪೊಟೋಮಸ್. ಇದು ಎಲಿಫೆಂಟ್, ಆನೆ. ಇದನ್ನೆಲ್ಲ ಮಕ್ಕಳಿಗೆ ನೋಡಿಸಿದ್ರೆ ತುಂಬ ಖುಷಿ ಪಡ್ತಾರೆ. ಇಲ್ಲಿ ಚಿರತೆ ಇದೆ ನೋಡಿ, ಎರಡಿತ್ತು ನೋಡಿ. ಇಲ್ಲಿ ಒಂದು ಇದೆ, ಒಂದು ಓಡಾಡ್ಕೊಂಡಿತ್ತು. ಇಲ್ಲಿ ಲಯನ್ ಇತ್ತು, ಅದು ಮಲ್ಕೊಬಿಟ್ಟಿತ್ತು. ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅದು. ಈ ಪಾರ್ಕಲ್ಲಿ ವೆರೈಟಿ ಆಫ್ ಪಕ್ಷಿಗಳಿದ್ವು. ಇದೆಲ್ಲನೂ ಬೆಂಗಳೂರಲ್ಲೇ ಇರೋದ್ರಿಂದ ಆರಾಮಾಗಿ ಒಂದೇ ದಿನದಲ್ಲಿ ಎಲ್ಲ ಮುಗಿಸ್ಕೊಂಬರ್ಬೋದು. ಬಸ್ ಕೂಡ ಇದೆ, ಅಲ್ಲೇ ಹೋಗುತ್ತೆ ಬಸ್ಸು. ವೀಕೆಂಡಲ್ಲಿ ಮಕ್ಕಳು ರಜಾ ದಿನದಲ್ಲಿ ಆರಾಮಾಗಿ ಹೋಗಿ ಬರ್ಬೋದು. ಅಲ್ಲೇ ಹೋಗಿ ನೇರವಾಗಿ ನೋಡೋದ್ರಿಂದ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ಕೋಳಿ. ಇಲ್ಲಿಂದ ಹಾವುಗಳು ಸ್ಟಾರ್ಟ್ ಆಗುತ್ತೆ. ಇದು ನೋಡಿ ಹೆಬ್ಬಾವು. ಅದನ್ನು ನೋಡಿದ ತಕ್ಷಣ ಎಷ್ಟು ಭಯ ಆಗುತ್ತೆ ಅಂದರೆ ಶೂಟ್ ಮಾಡೋಕ್ಕೆ ಭಯ ಆಗೋದು, ಆ ಥರ ಇತ್ತು. ಇದು ಆಮೆ, ಇದಕ್ಕೆ ಫಿಶ್ ಹಾಕ್ತಾಯಿದ್ರು. ಇದಕ್ಕೆ ಊಟ ಆಗಿ ಫಿಶ್ಶೇ ಅಂತ ಹಾಕೋದು. ಇಲ್ಲಿ ಒಂದೊಂದು ಪ್ರಾಣಿಗೂ ಒಬ್ಬೊಬ್ಬರು ನೇಮ್ಸ್ ಇರ್ತಾರೆ. ಅದ್ರದ್ದು ಎಲ್ಲ ಫುಡ್ಡು ಮತ್ತು ಮೆಡಿಸಿನ್ ಅವರೇ ನೋಡ್ಕೊಳ್ತಾರೆ. ಇಲ್ಲಿ ಮಂಡ್ಲದ ಹಾವು ಅಂತಾರಲ್ಲ ಅದಿತ್ತು, ಅದು ಮರ ಹತ್ತಿ ಮಲಗಿಬಿಟ್ಟಿತ್ತು. ಇಲ್ಲಿ ಕಾಳಿಂಗ ಸರ್ಪ ಇತ್ತು. ಇದ್ರ ಫ್ಯಾಮಿಲಿ ಫುಲ್ ಇಲ್ಲೇ ಇತ್ತು ಅನಿಸುತ್ತೆ. ನೋಡಿ ಯಾವ ರೀತಿ ರಾಶಿ ರಾಶಿ ಇದೆ ಅಂತ. ತುಂಬ ಭಯಾನಕರವಾಗಿರೋ ದೃಶ್ಯ ಇದಂತೂ. ನೋಡ್ತಾ ಇದ್ರೆ ನಮ್ಮ ಹತ್ರನೇ ಎಲ್ಲಿ ಬಂದ್ಬಿಟ್ಟು ಅನ್ನೋ ಫೀಲ್ ಆಗ್ತಾಯಿತ್ತು. ಅಷ್ಟು ಭಯ ಇತ್ತು ಇದು ನೋಡಬೇಕಾದ್ರೆ. ಇದು ನಾಗರಾವು ನೋಡಿ ಯಾವ ಥರ ಸ್ಲೋ ಹೋಗ್ತಾ ಇದೆ. ಇದಕ್ಕೆ ಫುಡ್ಡು ವೈಟ್ ಇಲಿ ಇಟ್ಟಿದ್ರು, ಅದೇ ಅಂತ ಇದಕ್ಕೆ ಫುಡ್ಡು.
ಇಲ್ಲಿ ಕೆರೆ ಹಾವಿದೆ ನೋಡಿ, ಅದ್ರ ಸೈಜ್ ನೋಡಿ, ಏನು ಅನಿಸುತ್ತೆ ನೀವು ಕಮೆಂಟ್ ಮಾಡಿ. ಇಷ್ಟು ದೊಡ್ಡ ಹಾವು ನಾನು ಯಾವತ್ತೂ ನೋಡೇ ಇಲ್ಲ. ಇಷ್ಟು ಲೆಂತು ಮತ್ತು ಈ ಸೈಜಲ್ಲಿ ಲೈವಲ್ಲಿ ಅಂತೂ ನಾನು ಯಾವತ್ತೂ ನೋಡಿಲ್ಲ, ಇಲ್ಲೇ ನೋಡ್ತಾ ಇರೋದು. ಇದು ಕೂಡ ಕೆರೆ ಹಾವೇನೆ. ಇದು ಬ್ಯಾಂಬೂ ಟ್ರೀ, ಬಿದಿರಿನ ಮರ. ಈ ಪಾರ್ಕಲ್ಲಿ ತುಂಬ ಹಳೆಯ ಮರಗಳಿದ್ವು, ತುಂಬ ದೊಡ್ಡವು. ಇಲ್ಲಿ ಬರೀ ಪ್ರಾಣಿ ಪಕ್ಷಿ ಇದಲ್ದೇ ಪರಿಸರ ಮಾತ್ರ ತುಂಬ ಚೆನ್ನಾಗಿದೆ. ಸ್ವಲ್ಪ ಕೂಡ ಯಾವುದೇ ಪೊಲ್ಯೂಷನ್ ಇಲ್ಲ, ಸೌಂಡ್ ಇಲ್ಲ, ತುಂಬ ಚೆನ್ನಾಗಿದೆ. ಹಾಗೆ ಮೇಂಟೈನ್ ಮಾಡಬೇಕು ಕೂಡ. ನಾವು ಹೋದವ್ರು ಕೂಡ ಪ್ಲಾಸ್ಟಿಕ್ ಹಾಕೋದು ಅದೆಲ್ಲ ಮಾಡಬಾರ್ದು. ಫ್ಯಾಮ್ಲಿ ಜೊತೆ ಹೋಗಿ ಒಂದಿನ ಆರಾಮಾಗಿ ಕಳೆದು ಬರ್ಬೋದು. ಎಲ್ಲೂ ಕೂಡ ಸ್ವಲ್ಪನೂ ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿದೆ ವಾತಾವರಣ. ಇಷ್ಟು ದೊಡ್ಡ ಪಾರ್ಕ್ನ ನಾನು 15 ನಿಮಿಷದಲ್ಲಿ ನೋಡಿಸ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ಆದ್ದರಿಂದ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡು ಹಾಕಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಮುಖ್ಯ. ಇಲ್ಲಿ ಹೋಗಿ ಅರ್ಧ ಗಂಟೆ ನಾವು ನೆಮ್ಮದಿಯಾಗಿ ಕೂತ್ಕೊಂಡು ಇಲ್ಲಿನ ವಾತಾವರಣನ ಎಂಜಾಯ್ ಮಾಡ್ಕೊಂಡು ಬರೋದೇ ನಮ್ಮ ಪುಣ್ಯ ಅಂತ ನಾನು ಅಂದ್ಕೊತೀನಿ. ಈ ಥರ ನೇಚರ್ ಮಧ್ಯೆ ಕೂತ್ಕೊಂಡ್ರೆ ಆ ಫೀಲಿಂಗೇ ಬೇರೆ ಥರ ಇರುತ್ತೆ. ಮಕ್ಕಳು ಸ್ವಲ್ಪ ಹೊತ್ತು ಆಟ ಕೂಡ ಆಡ್ತಾರೆ. ಯಾವಾಗಲೂ ಮಾಲು, ಮೂವೀಸು ಈ ಥರದ್ರ ಮಧ್ಯೆ ಈ ಥರ ಒಂದಿನ ಪ್ರಾಣಿ ಪಕ್ಷಿ ಈ ಥರ ಪರಿಸರದ ಮಧ್ಯೆ ಕರ್ಕೊಂಡೋಗಿ ಮಕ್ಕಳಿಗೆ ತಿಳ್ಕೊಳ್ಳೋದು ಕೂಡ ತುಂಬ ಇರುತ್ತೆ. ನಾವು ಕೂಡ ತುಂಬ ಇನ್ಫಾರ್ಮೇಷನ್ ಕೊಟ್ಟಂಗಾಗುತ್ತೆ. ಮಕ್ಕಳು ಲೈವಲ್ಲಿ ನೋಡಿ ಎಲ್ಲ ಕೂಡ ನೋಡಿ ತಿಳ್ಕೊಂಡಂಗಾಗುತ್ತೆ. ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಕೂಡ ಇಲ್ಲಿದೆ. ಇಲ್ಲಿ ಎಲ್ಲ ವೆರೈಟಿಯ ಪಕ್ಷಿಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಬಿಸಿಲು ಹೆವಿ. ಎಲ್ಲ ಕಡೆ ಸೆಂಟ್ರಲ್ಲಿ ಈ ಥರ ಬೋರ್ಡ್ ಇಟ್ಟಿರ್ತಾರೆ. ನಾವು ಇದನ್ನು ಓದಿ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ನಾವು ಇಲ್ಲಿ ಹೋದ್ಮೇಲೆ ಪರಿಸರನ ನಾವು ರಕ್ಷಿಸ್ತೀವಿ ಅಂತ ಪ್ಲೆಜ್ ಮಾಡಿ ಬರಬೇಕು. ನೋಡಿ, ಇಷ್ಟು ಒಳ್ಳೆ ಪರಿಸರನ ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.